ನಮಸ್ತೆ ಹೇಮಾ ಮೇಡಮ್, ಹೇಗಿದ್ದೀರಾ? ಓ, ಚೆನ್ನಾಗಿದ್ದೀನಿಪ್ಪ. ಬನ್ನಿ ಮಂಜುಳಾ, ಹೇಗಿದ್ದೀರಾ? ನೀವು ನಾನು ಚೆನ್ನಾಗಿದ್ದೀನಿ ಮೇಡಮ್. ಚೆನ್ನಾಗಿದ್ದೀರಾ? ಸೊ ಹೇಗಿದೆ ನಿಮ್ಮ ಪೇರೆಂಟಿಂಗ್ ಪ್ರೋಗ್ರಾಮ್ಸ್ ಎಲ್ಲ? ತುಂಬಾ ಮಾಡ್ತಾ ಇದ್ದೀರಾ ಸೆಷನ್ಸ್ನ ರೂರಲ್ ಏರಿಯಾನಲ್ಲಿ, ಅದರಲ್ಲೂ ಅಂಗನವಾಡಿ ಮಕ್ಕಳ ಪೇರೆಂಟ್ಸ್ಗೆ ತುಂಬ ಬ್ಯುಸಿಯಾಗಿ ಮಾಡ್ತಾ ಇದ್ದೀರಾ ಅಷ್ಟು ದಿವಸದಿಂದ. ಸೊ ಅಲ್ಲಿ ಏನು ಸಮಸ್ಯೆ ಅಂತ ಏನಾದ್ರು ಹೇಳ್ಕೊಳ್ತಾರಾ ಪೇರೆಂಟ್ಸ್ದು? ಏನು ಸಮಸ್ಯೆಗಳು ಅಂತ ಎಲ್ಲ ಕಡೆನೂ ಹೇಳ್ತಾರೆ ಮೇಡಮ್. ಮಕ್ಳ ವಿಷಯ ಬಂದಾಗ ತುಂಬ ಸಮಸ್ಯೆಗಳನ್ನ ಹೇಳ್ತಾರೆ ಅವರು. ಮೊದಲನೇದಾಗಿ ಮೊಬೈಲ್ ಅಡಿಕ್ಷನ್ನು, ಮತ್ತೆ ಮಗು ತುಂಬ ಹಠ ಮಾಡುತ್ತೆ, ಈ ಥರದ್ದು ಬೇಕಾದಷ್ಟು ವಿಷಯ ಕೇಳ್ತಾರೆ. ಸುಮಾರು ಅಂಗನವಾಡಿ ಟೀಚರ್ಸ್ಗಳಿಗೆ ಮತ್ತು ಹಳ್ಳಿ ಕಮ್ಯುನಿಟಿಗಳಿಗೂ ನಾನು ಈ ಥರದ್ದು ಒಂದು ಪೇರೆಂಟಿಂಗ್ ವಿಷಯಗಳನ್ನ, ಎಷ್ಟೊಂದು ಪೇರೆಂಟಿಂಗ್ ಅಂದ್ರೇ ಗೊತ್ತಿಲ್ಲ ಅವರಿಗೆ. ಈ ಥರದ್ದಿಂದ ಶುರು ಮಾಡಿ ತುಂಬ ಪರಿಣಾಮಕಾರಿಯಾಗಿ ಅವರಿಗೆ ಇಷ್ಟ ಆಗ್ತಾ ಇದೆ ಈ ಸೆಷನ್ಗಳು. ಸೊ ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋಕೆ ಬಂದಿರೋ ವಿಷಯ ಏನಂತಂದರೆ ಮೇಡಮ್, ಇತ್ತೀಚೆಗೆ ಏನಾಗಿದೆ ಅಂತಂದರೆ, ಈ ಪೋಷಕರ ಸಭೆಗಳಲ್ಲಿ ಮಾತಾಡಬೇಕಾದ್ರೆ ಸಾಮಾನ್ಯವಾಗಿ ಕೆಲವು ತಾಯಂದ್ರು ಕೇಳೋ ಪ್ರಶ್ನೆ ಏನಂತಂದರೆ, ನಮ್ಮ ಮಗುನ ಒಂದು 3 ವರ್ಷದ ಒಳಗಡೆ ಇರೋಂಥ ಮಗುನ ಮನೆಯಲ್ಲಿ ನೋಡ್ಕೊಳ್ಳೋದು ಸೂಕ್ತನೋ? ಮನೆಯಲ್ಲಿ ನೋಡ್ಕೊಳ್ಳೋದಂದ್ರೆ ಇಬ್ರು ಕೆಲಸ ಮಾಡ್ತಿರ್ತಾರೆ, ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಿರ್ತಾರೆ, ಪೋಷಕರು ಇಬ್ರಿಗೂ ಸಮಯ ಇಲ್ಲ. ಅದ್ರ ಜೊತೆಗೆ ಮನೇಲಿ ನೋಡ್ಕೊಳ್ಬೋಕೆ ಯಾರನ್ನಾದ್ರೂ ಬೇರೆಯವ್ರನ್ನ ಇಟ್ಟು ನೋಡ್ಕೊಳ್ಬೇಕು, ಅಥವಾ ಈ ಕ್ರಶ್ ಅಂತ ಇರುತ್ತಾ ಅಲ್ಲಿ ಕಳ್ಸೋದು ಸೂಕ್ತನಾ? ನಮ್ಗೆ ನಿಜವಾಗ್ಲೂ ಕನ್ಫ್ಯೂಸ್ ಆಗಿದೆ, ಇದ್ರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಾರೆ. ಸೊ ನನಗೂ ಎಕ್ಸಾಕ್ಟ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ನಿಮ್ಮ ಹತ್ರ ಒಂದ್ಸಲ ಮಾತಾಡೋಣ ಅಂತ ಅಂದ್ಬಿಟ್ಟು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಮೇಡಮ್. ಹೌದು, ಅದು ನಿಜವಾಗ್ಲೂ ತುಂಬ ಸಮಸ್ಯೆನೇನಾ. ಯಾಕೆಂದರೆ ತಾಯಿ ತಂದೆಯರಿಗೆ ಸಮಯ ಇಲ್ಲ ಅಂತ ಹೇಳಿದ್ರೆ, ಅದು ಕೆಲಸಕ್ಕೆ ಹೋಗುವಂಥ ತಾಯಿ ತಂದೆಯರಾದರೆ ಅವ್ರಿಗೂ ಪಾಪ ಅವರ ಒತ್ತಡದಲ್ಲಿ ಅವರು ಮಗು ಜೊತೆಯಲ್ಲೇ ಯಾವಾಗಲೂ ಇದ್ದುಕೊಂಡು ಏನು ಮಾಡೋದಕ್ಕೂ ಕಷ್ಟ. ಮಗು ಇನ್ನೂ ಚಿಕ್ಕದು, 3 ವರ್ಷದ ಒಳಗಡೆ ಇರುವಂಥ ಮಗು ಅಂದರೆ ಆಗ್ತಾನೆ ಇನ್ನೂ ಎಲ್ಲನೂ ಕಲಿಕೆ ಶುರು ಆಗುವಂಥ ವಿಷಯ, ಬೆಳವಣಿಗೆ ಆಗ್ತಾ ಇರೋವಂಥ ವಿಷಯ. ಸೊ ಅದರಿಂದ ಡೆಫಿನೆಟ್ಲಿ ಒಳ್ಳೆ ಕ್ರಶ್ ಅಂತ ಇದ್ದರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳುವಂಥ ವಾತಾವರಣ, ಮಕ್ಕಳಿಗೆ ಆಡೋದಕ್ಕೆ ಅವಕಾಶಗಳು ಎಲ್ಲನೂ ಕೊಡೋವಂಥದ್ದು, ರಕ್ಷಣೆ ಇರುವಂಥ ಒಂದು ಕ್ರಶ್ ಇದ್ದರೆ ಖಂಡಿತವಾಗ್ಲೂ ಅವರಲ್ಲಿ ಬಿಡೋದು ಉತ್ತಮನೇನ. ವಾಪಸ್ಸು ಕೆಲಸದಿಂದ ಬಂದು ಮತ್ತೆ ಆ ಮಗುನ ವಾಪಸ್ ಕರ್ಕೊಂಡು ಬರ್ಬೋದು ಮನೆಗೆ. ಆ ಮನೆಯಲ್ಲೇ ನೋಡ್ಕೋಬೇಕು, ಯಾರನ್ನಾರು ಇಟ್ಕೋಬೇಕು ಅಂತ ಹೇಳಿದ್ರೆ ಅದು ಬೇರೆ ರೀತಿಯಲ್ಲಿರುತ್ತೆ. ಅವ್ರಿಗೆ ಯಾವ ರೀತಿ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಗೊತ್ತಿದೆಯಾ, ಆಟಗಳನ್ನ ಆಡೋದಕ್ಕೆ ಗೊತ್ತಿದೆಯಾ, ಮಕ್ಕಳಿಗೆ ರಕ್ಷಣೆ ಕೊಡೋದಕ್ಕೆ ಗೊತ್ತಿದೆಯಾ, ಸರಿಯಾದ ರೀತಿಯಲ್ಲಿ ಅದಕ್ಕೆ ಊಟ ಕೊಡೋದು ಅದೆಲ್ಲ ತಿಳ್ಕೊಂಡಿದ್ದಾರಾ, ಅಂಥವ್ರು ಯಾರು ಸಿಕ್ಕಿದ್ರೆ ಇಟ್ಕೊಳ್ಳೋದು ಒಳ್ಳೆಯದು. ಒಂದು ನಂಬಿಕಸ್ಥರನ್ನ ಇಟ್ಕೋಬೇಕು. ಮಗುನ ಬಿಡೋವಾಗ ಯಾವ ರೀತಿ ಅವರು ನೋಡ್ಕೊಳ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅವರ ವರ್ತನೆ ಯಾವ ಥರ ಇದೆ, ಅವ್ರ ಬಿಹೇವಿಯರ್ ಯಾವ ಥರ ಇರುತ್ತೆ, ಅದನ್ನು ತುಂಬ ಮುಖ್ಯ ಆಗುತ್ತೆ. ಅದರಿಂದ ನಂಬಿಕೆ ಇದ್ದರೆ, ಯಾರನ್ನ ಹತ್ರ ನೀವು ಬಿಟ್ಬಿಟ್ಟು ಹೋಗ್ತೀರೋ ಅವ್ರ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಖಂಡಿತ ಮಗುನ ಬೇಕಾದರೆ ಬಿಟ್ಟು ಹೋಗ್ಬೋದು ಮನೆಯಲ್ಲಿ. ಆದರೆ ಬೆಸ್ಟ್ ಚಾಯ್ಸು ನಿಮ್ಗೆ ಒಳ್ಳೆ ಕ್ರಶ್ ಅಂತ ಇದ್ದರೆ ನಿಮ್ಮ ಮನೆ ಹತ್ರನೋ ಅಥವಾ ಎಲ್ಲಿ ನೀವು ಕೆಲಸಕ್ಕೆ ಹೋಗುವಂಥ ಜಾಗದಲ್ಲಿ ಹತ್ತಿರದಲ್ಲಿ ಕ್ರಶ್ ಇದ್ರೂ ಒಳ್ಳೆಯದೇನೇನ. ಸುಮಾರು ಜಾಗಗಳಲ್ಲಿ ಇವಾಗ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಕ್ರಶ್ಗಳನ್ನೂ ಮಾಡಿದ್ದಾರೆ, ಅವರವರ ಆಫೀಸ್ನಲ್ಲೇ ಕ್ರಶ್ನೂ ಮಾಡಿದ್ದಾರೆ. ಸೊ ಅದರಿಂದ ಅಲ್ಲಿ ಕೂಡ ಬಿಡೋದಕ್ಕೆ ನೀವು ಯೋಚನೆ ಮಾಡ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಕ್ರಶಲ್ಲಿ ಬಿಡೋದ್ರಿಂದ ಬೇಕಾದಷ್ಟು ಪ್ಲಸ್ ಪಾಯಿಂಟ್ಸ್ ಇದೆ, ಪಾಸಿಟಿವ್ ಪಾಯಿಂಟ್ಸ್ ಇದೆ, ಅದ್ರ ಬಗ್ಗೆ ಬೇಕಾದರೆ ಹೇಳ್ತೀನಿ ಆಮೇಲೆ. ಮೇಡಮ್, ಹಾಗಿದ್ರೆ ಇದು ಕ್ರಶಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು, ಯಾರು ನೋಡ್ಕೊಳ್ತಾರೋ ಅವರು ಮಗುವಿನ ಜೊತೆ ಯಾವ ರೀತಿ ಚಟುವಟಿಕೆಗಳನ್ನ ಮಾಡೋದ್ರಿಂದ ಮಗುವಿನ ಕಲಿಕೆ ಚೆನ್ನಾಗಾಗತ್ತೆ, ಅದ್ರ ಜೊತೆಗೆ ಮಗುವಿನ ಮೆದುಳಿನ ಬೆಳವಣಿಗೆ ಆಗುತ್ತೆ ಅಲ್ವಾ, ಅದು ಯಾವ ರೀತಿ ಆಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಹೌದು, ಅದನ್ನೇ ಮುಖ್ಯವಾಗಿ ತುಂಬ ತಿಳ್ಕೊಬೇಕಾಗಿರೋದು. ಪೇರೆಂಟ್ಸ್ ತಿಳ್ಕೊಬೇಕಾಗಿರೋದು ಅಷ್ಟೇ ಇಲ್ಲ, ಯಾರು ಮಕ್ಕಳನ್ನ ನೋಡ್ಕೊಳ್ತಿರ್ತಾರೋ, ಕ್ರಶ್ನಲ್ಲಿರೋದ್ರೂ ಕ್ರಶ್ ಸ್ಟಾಫ್ ಇರ್ತಾರಲ್ಲ ಅವ್ರುಗಳಿಗೂ ಇದ್ರ ಬಗ್ಗೆ ತುಂಬ ಮಾಹಿತಿ ಬೇಕು. ಅವರಿಗೆ ಪ್ರಾಪರ್ ಟ್ರೈನಿಂಗ್ ಆಗಿರಬೇಕು, ಮಕ್ಕಳನ್ನ ಈ ಸ್ಟೇಜ್ನಲ್ಲಿ ಹೇಗೆ ಬೆಳೆಸೋದು ಅಂತ. ಒಂದು ವಿಷಯ ತುಂಬ ಮುಖ್ಯವಾದ ವಿಷಯ ಅಂದರೆ, ನೀವು ಹೇಳ್ದಂಗೆ ಮೆದುಳಿನ ಬೆಳವಣಿಗೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಇವಾಗ ಕನ್ಸೆಪ್ಷನಿಂದನೇ ಶುರು ಆಗುವಂಥ ಒಂದು ವಿಷಯ. ಸೊ ಆ ಮೆದುಳಿನ ಬೆಳವಣಿಗೆಗೆ ಮುಖ್ಯವಾಗಿ ಮಗು ಹುಟ್ಟಿದ ಮತ್ತೆ ಚೆನ್ನಾಗಿ ಹಂತವಾಗಿ ಆಯಾಯ ಹಂತ ಅಂತ ಇದೆ, ಆಯಾಯ ಹಂತದಲ್ಲಿ ಇದನ್ನು ಕಲಿತ್ಕೊಂಡು ಹೋಗಬೇಕು ಮಕ್ಕಳು ಅನ್ನೋದು ಒಂದಿದೆ. ಆ ಹಂತಕ್ಕೆ ಸರಿಯಾಗಿ ಆ ಮಕ್ಕಳನ್ನು ನೋಡ್ಕೊಳ್ಳೋದು ಒಂದು, ಅದಕ್ಕೆ ಸರಿಯಾಗಿ ಸ್ಟಿಮ್ಯುಲೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅದಕ್ಕೆ ಏನಾದರೂ ಆಟಗಳನ್ನ ಕೊಟ್ಟು, ಯಾಕೆಂದರೆ ಆಟದ ಮೂಲಕನೇ ಮಕ್ಕಳು ಕಲಿಯೋದು ಅನ್ನೋದಾಗಿರೋದ್ರಿಂದ
ಎಲ್ಲನೂ ಆಟ ಮಗುಗೆ. ತಾಯಿನ ಮುಟ್ಟೋದು ಕೂಡ ಒಂದು ಆಟ. ಇವಾಗ ನೀವು ಬ್ರೆಸ್ಟ್ ಫೀಡಿಂಗ್ ಅಂತ ತಗೊಂಡ್ರೆ ಮಗು ಬ್ರೆಸ್ಟ್ ಮಿಲ್ಕ್ ಕುಡಿಯೋವಾಗ್ಲೂ ಅದು ಆಟ ಒಂಥರ. ಅದಕ್ಕೆ ನೀವು ಎಷ್ಟೋ ಸಲ ನೋಡ್ತೀರಾ, ಮಕ್ಕಳು ನಕ್ಕೊಂಡು ಕುಡಿಯೋದನ್ನ ನೋಡಿರ್ತೀರ. ಸೊ ಎಲ್ಲ ತಾಯಿನ ಮುಟ್ಟೋದು, ತಾಯಿನ ನೋಡ್ತಾ ಇರೋದು, ತಾಯಿ ಮುಖ ನೋಡ್ಬಿಟ್ಟು ಎಂಜಾಯ್ ಮಾಡೋದು, ಇದೆಲ್ಲನೂ ಆಟ. ಅದರಿಂದ ಆಟದ ಮೂಲಕನೇ ಕಲಿಕೆ ಅನ್ನೋದಾಗಿರೋದ್ರಿಂದ 1-2 ಗಂಟೆ ಕಾಲ ಮಗು ಒಂದು ರೀತಿಯಲ್ಲಿ ಏನಾದರೂ ಒಂದು ಆಟ ಆಡಿ ಖುಷಿಯಾಗಿರುವಂಥ ಒಂದು ಸನ್ನಿವೇಶ ಇರಬೇಕು. ಸೊ ಆ ಮೆದುಳಿನ ಬೆಳವಣಿಗೆ ಆಗೋದಕ್ಕೆ ಶುರು ಆದಾಗ ಒಂದು 5 ವಲಯಗಳಲ್ಲಿ ಆ ಬೆಳವಣಿಗೆ ಆರಂಭ ಆಗುತ್ತೆ. ಸೊ 5 ವಲಯಗಳಲ್ಲಿ ಆರಂಭ ಆಗುತ್ತೆ ಅಂದರೆ ಪ್ರತಿಯೊಂದು ವಲಯಕ್ಕೂ ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ಡು. ಒಂದು ಆಟದಲ್ಲಿ ಎಲ್ಲನೂ ಇಂಟರ್ಲಿಂಕ್ ಆಗಿರುತ್ತೆ. ಅದರಿಂದ ಯಾವ್ಯಾವ ಬೆಳವಣಿಗೆ ಅಂತ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ, ಒಂದು ಮುಖ್ಯವಾದ ಬೆಳವಣಿಗೆ ಮಾನಸಿಕವಾಗಿ ಬೆಳವಣಿಗೆ, ಭಾವನಾತ್ಮಕವಾಗಿ ಎಲ್ಲನೂ ಮಕ್ಕಳಿಗೆ ಶುರು ಆಗುತ್ತೆ. ಹುಟ್ಟಿನಿಂದನೇ ಶುರು ಆಗುವಂಥ ವಿಷಯ ಅದು. ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ, ಅದನ್ನು ಎಕ್ಸ್ಪ್ರೆಷನ್ ಕೊಡೋದಕ್ಕೆ ಶುರು ಮಾಡುತ್ತೆ. ಅದೆಲ್ಲ ನಿಧಾನವಾಗಿ ಹಂತವಾಗಿ ಹೋಗೋದು. ಒಂದೇ ದಿವಸನೇ ಹುಟ್ಟಿದ ದಿವಸನೇ ಎಲ್ಲ ಅರ್ಥ ಮಾಡ್ಕೊಳ್ಳೋಂಥ ವಿಷಯ ಅಲ್ಲ. ನಿಧಾನ ನೀವು ಯೋಚನೆ ಮಾಡಿದ್ರೆ ಮಗು ಮೊದಲು ಬರೀ ಅಳೋದ್ರಲ್ಲೇ ಇರುತ್ತೆ. 1-1.5 ತಿಂಗಳು ಎಲ್ಲನೂ ಅಳುವಿನಿಂದಲೇ ಹೇಳೋದದು. ತನಗೆ ಕಷ್ಟನಲ್ಲ, ಅದಕ್ಕೆ ಬೇರೆ ರೀತಿಯಲ್ಲಿ ಹೇಳ್ಕೊಳ್ಳೋಕೆ ಗೊತ್ತಿರೋಲ್ಲ. ಆದರೆ ಸ್ಲೋ ಆಗಿ ನಗೋದಕ್ಕೆ ಶುರು ಮಾಡುತ್ತೆ, ಗುರುತಿಸ್ಕೊಳ್ಳುತ್ತೆ. ಯಾರು ಇಷ್ಟ ಆಗಿರೋರು ಬಂದರೆ ನಗುತ್ತೆ ನೋಡಿ. ಸೊ ಇದೆಲ್ಲ ತೋರ್ಸೋಕ್ಕೆ ಶುರು ಆಗುತ್ತೆ. ಖುಷಿಯಾಗಿ ಕಾಲು ಕೈ ನಲ್ಲಾಡ್ಸೋಕ್ಕೆ ಶುರು ಆಗುತ್ತೆ. ಸೊ ಈ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಶುರು ಆಗುತ್ತೆ. ಸೊ ಭಾವನಾತ್ಮಕವಾದ ಬೆಳವಣಿಗೆ ಬೆಳೀತಾ ಇರುತ್ತೆ. ಸೊ ಅದು ತುಂಬ ಮುಖ್ಯವಾದ ಬೆಳವಣಿಗೆ. ಅದಕ್ಕೆ ಏನು ಮಾಡಬೇಕು, ನೀವು ಮಗುನ ಸುಮ್ಮನೆ ತೊಟ್ಲಲ್ಲಿ ಮಲಗಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ತೊಟ್ಲಲ್ಲಿ ಮಲಗಿಸಿಟ್ಬಿಟ್ರೆ ಆಮೇಲೆ ಬೇರೆ ಏನು ಆ್ಯಕ್ಟಿವಿಟಿನೇ ಇಲ್ಲದೆ ಹೋದರೆ, ಅದಕ್ಕೇನು ಕಣ್ಣಿಗೇನು ಕಾಣೋ ಥರ ಏನು ತೋರಿಸ್ತಾ ಇಲ್ಲ, ಬಂದು ನೀವು ಪ್ರೀತಿಯಿಂದ ಮಾತಾಡಿಸ್ತಾ ಇಲ್ಲ, ಮಗು ಜೊತೆಯಲ್ಲಿ ಖುಷಿಯಾಗಿ ಏನೋ ನಿಮ್ಮ ಮಖನೂ ತೋರಿಸ್ತಾ ಇಲ್ಲ ಅಂತ ಹೇಳಿದರೆ ಅದು ಹೇಗೆ, ಅದಕ್ಕೆ ಯಾವ ರೀತಿಯಲ್ಲಿ ಅದು ಅರ್ಥ ಆಗೋಕ್ಕೆ ಶುರು ಆಗುತ್ತೆ. ಸೊ ಆ ಬೆಳವಣಿಗೆ ಬರೋದೇ ಇಲ್ಲ. ಜೊತೆಗೆ ಅದ್ರ ಜೊತೆಗೆ ಒಂದು ಭಯದ ಬೆಳವಣಿಗೆನೂ ಶುರು ಆಗುತ್ತೆ. ಇದೇನಪ್ಪ, ನನ್ನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ, ಇಲ್ಲಿ ಯಾರೂ ಬರ್ತಾ ಇಲ್ಲ, ನಾನು ಅಷ್ಟೊತ್ತಿಂದ ಅಳ್ತಾ ಇದ್ದೀನಿ ಹಸುವು ಅಂತ ಬಿಟ್ಟು ಅಂತ ಯಾರೂ ಬರ್ತಾನೆ ಇಲ್ವಲ್ಲ, ಬಂದ್ರೂ ಏನೋ ಕೋಪ ಮಾಡ್ಕೊಂಡು ಏನೋ ಮಾಡ್ತಾರಲ್ಲ ಅಂತ ಅದು ಒಂದು ರೀತಿಯಲ್ಲಿ ಭಯದ ಬೆಳವಣಿಗೆ ಶುರು ಆಗುತ್ತೆ. ಸೊ ಮಾನಸಿಕವಾಗಿ ಬೆಳವಣಿಗೆ ಆಗೋದಕ್ಕೆ ಒಂದು ಮುಖ್ಯವಾದ ಕಾರಣ. ಆಮೇಲೆ ಇನ್ನೊಂದು ಶಾರೀರಿಕ ಬೆಳವಣಿಗೆ. ಶಾರೀರಿಕ ಬೆಳವಣಿಗೆನೇ ಮೋಸ್ಟ್ ಇಂಪಾರ್ಟೆಂಟು ಅರ್ಲಿ ಸ್ಟೇಜಸ್ನಲ್ಲಿ. ಯಾಕೆಂದರೆ ಈ ಮಾನಸಿಕ ಬೆಳವಣಿಗೆನೂ ಶಾರೀರಿಕ ಬೆಳವಣಿಗೆನೂ ಒಂದಕ್ಕೊಂದಕ್ಕೆ ತುಂಬ ಇಂಟರ್ಲಿಂಕ್ಡು. ಮಾನಸಿಕವಾಗಿ ಸರಿಯಾಗಿ ಮಗು ಬೆಳೀತಾ ಹೋಗದೆ ಹೋದರೆ ಶಾರೀರಿಕವಾದ ಬೆಳವಣಿಗೆ ಮೇಲೆ ಅದು ಪ್ರಭಾವ ಬೀಳುತ್ತೆ. ಶಾರೀರಿಕವಾಗಿ ಸರಿಯಾಗಿ ಬೆಳವಣಿಗೆ ಆಗದೆ ಹೋದ್ರೂ ಅದು ಮಾನಸಿಕವಾಗಿ ಅದಕ್ಕೆ ತೊಂದರೆಗಳು ಉಂಟಾಗುತ್ತೆ. ಸೊ ಅದರಿಂದ ಶಾರೀರಿಕ ಬೆಳವಣಿಗೆಗೆ ತುಂಬ ಮುಖ್ಯವಾದ ವಿಷಯ ಏನು ಅಂದರೆ ಊಟ ಅಂದರೆ ನೀವು 3 years ಬಿಲೋ ಹಾಗೆ ಅಂತ ಹೇಳಿದ್ರೆ ಮೊದಲು ಬೇಕಾಗಿರೋದು ಪೌಷ್ಟಿಕ ಆಹಾರ, ತಾಯಿಯ ಹಾಲು, ಎದೆ ಹಾಲು ಅನ್ನೋದು ತುಂಬ ಮುಖ್ಯವಾದ ವಿಷಯ. ಅದರಲ್ಲೂ 6 ತಿಂಗಳವರೆಗೂ ಖಂಡಿತ ಕೊಡಲೇಬೇಕು. ಸೊ ಅದರಿಂದ ಆ ಒಂದು ಇದನ್ನು ಯೋಚನೆ ಮಾಡಿಕೊಂಡು ಅದ್ರ ಪ್ರಕಾರ ನೀವು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು. ಆಮೇಲೆ ವ್ಯಾಕ್ಸಿನೇಷನ್ಸು ಅದೆಲ್ಲ ಇವಾಗ ತುಂಬ ಎಲ್ರಿಗೂ ಗೊತ್ತಿರೋದ್ರಿಂದ ಕರೆಕ್ಟ್ ಟೈಮ್ಗೆ ವ್ಯಾಕ್ಸಿನೇಷನ್ ಹಾಕ್ಸೋದು. 3 ವರ್ಷದವರೆಗೂ ವ್ಯಾಕ್ಸಿನೇಷನ್ಸ್ ಬೇರೆ ಏನೇನೋ ಇದೆ, ಅದೆಲ್ಲ ಕರೆಕ್ಟಾಗಿ ಗುರುತು ಮಾಡಿಕೊಂಡು ಅದನ್ನೆಲ್ಲ ನೋಡಬೇಕು. ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು. ಆರೋಗ್ಯ ಸರಿಯಾಗಿರೋದು ಯಾವಾಗ, ಅದು ಪೌಷ್ಟಿಕ ಆಹಾರ ನೀವು ಏನು ಕೊಟ್ಟರು ಹಂತಕ್ಕೆ ಸರಿಯಾದ ಪೌಷ್ಟಿಕ ಆಹಾರ ಕೊಡಬೇಕು. ಸೊ ಸಪ್ಲಿಮೆಂಟ್ರಿ ಫುಡ್ ಅಂತ ಹೇಳ್ತೀವಿ 6 ತಿಂಗಳಾದ ಮತ್ತೆ. ಸೊ ಅದನ್ನು ಯೋಚನೆ ಮಾಡಿ ಡಾಕ್ಟರ್ಸ್ ಏನು ಹೇಳ್ತಾರೋ, ಇಲ್ಲ ನಿಮಗೆ ಬೇರೆ ಯಾರ ಮನೆಯಲ್ಲಿ ದೊಡ್ಡವ್ರು ಏನು ಹೇಳ್ತಾರೋ ಅದನ್ನೆಲ್ಲ ನೋಡಿ ಅದನ್ನು ಕರೆಕ್ಟಾಗಿ ಕೊಡ್ತಾ ಹೋಗಬೇಕು. ಕೊಡ್ತಾ ಹೋಗಬೇಕು ಅಂದರೆ ಏನಂತ, ಸುಮ್ಮನೆ ಕೊಟ್ಬಿಟ್ಟು ಸುಮ್ಮನೆ ಇರೋದಲ್ಲ. ಅದ್ರ ಮಗು ಜೊತೆಯಲ್ಲಿ ಕೂತ್ಕೊಂಡು ಖುಷಿಯಾಗಿ ಊಟ ತಿನ್ನಿಸ್ಬೇಕು, ನೀವೂ ತಿನ್ನಿಸ್ಬೇಕು, ಅದಕ್ಕೂ ತಿನ್ನೋದಕ್ಕೆ ಅವಕಾಶ ಕೊಡಬೇಕು. ಅದು ಕೈಯಲ್ಲಿ ಮುಟ್ಟಿ ಮಾಡಬೇಕು, ಅದು ಆ್ಯಕ್ಟಿವಿಟಿ. ಕೈಯಲ್ಲಿ ಮುಟ್ಟಿ ಅನ್ನನ ತಗೊಂಡು ತಟ್ಟೆಯಿಂದ ತೆಕ್ಕೊಂಡು ತಾನೇ ತಿನ್ನೋದು ಒಂದು ದೊಡ್ಡ ಆ್ಯಕ್ಟಿವಿಟಿ ಮಕ್ಕಳಿಗೆ. ಅದ್ರ ಬದಲು ನಮ್ಮ ಅವಸರಕ್ಕೆ ಇದಕ್ಕೆ ನಾವು ತುರ್ಕಿ ಹಾಕಿಬಿಟ್ರೆ ಅಲ್ಲಿ ಏನು ಕಲಿಕೆ ಬರಲ್ಲ. ಮಕ್ಕಳಿಗೆ ಎಲ್ಲನೂ ಗೊತ್ತಾಗಬೇಕು, ಇದು ಗಟ್ಟಿ ಇದೆ, ಈ ಅನ್ನ ಸಾಫ್ಟಾಗಿದೆ, ಇದ್ರ ರುಚಿ ಹೀಗಿದೆ, ಅದರ ರುಚಿ ಹೀಗಿದೆ, ಎಲ್ಲನೂ ಕಲಿತಾ ಹೋಗುತ್ತೆ. ಸೊ ಅದರಿಂದ ಶಾರೀರಿಕ ಬೆಳವಣಿಗೆ ಕಡೆಯೂ ತುಂಬ ಗಮನ ಕೊಡಬೇಕು. ಶಾರೀರಿಕ ಬೆಳವಣಿಗೆಯಲ್ಲಿ ಇನ್ನೊಂದು ತುಂಬ ಮುಖ್ಯವಾದ ವಿಷಯ, ಮಗು ಹಂತವಾಗಿ ಮೊದಲು ಮಲ್ಕೊಂಡಿರುತ್ತೆ, ಆಮೇಲೆ ಎದ್ದು ಕೂತ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ, ಆಮೇಲೆ ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ, ಓಡೋಕ್ಕೆ ಪ್ರಯತ್ನ ಮಾಡುತ್ತೆ, ಹತ್ತೋಕ್ಕೆ ಪ್ರಯತ್ನ ಮಾಡುತ್ತೆ, ಮೆಟ್ಲುಗಳು ಹತ್ತೋದು,
ಇದಕ್ಕೆಲ್ಲ ಅವಕಾಶನೇ ಮಾಡಿಕೊಡ್ದೆ ಹೋದರೆ ಅದು ಯಾವಾಗ ಕಲಿಯೋದು? ಎಷ್ಟೋ ಮಕ್ಕಳನ್ನ ಹೆಗಲ ಮೇಲೆ ಇಟ್ಕೊಂಡು ತಾಯಂದ್ರು ಕೂತಿರ್ತಾರೆ, ಯಾವಾಗಲೂ ಬಿಡೋದೇ ಇಲ್ಲ, ಕೆಳಗಡೆ ಆಟಕ್ಕೂ ಬಿಡೋದಿಲ್ಲ, ಅಲ್ಲಿ ಇಲ್ಲಿ ಹೋಗೋದಕ್ಕೂ ಬಿಡಲ್ಲ, ತೆವಳೋ ಸಮಯದಲ್ಲಿ ತೆವಳೋದಕ್ಕೆ ಬಿಡೋದಿಲ್ಲ, ಅಂಬೆಗಾಲಿಟ್ಟು ಅಲ್ಲಿ ಇಲ್ಲಿ ಹುಡುಕಬೇಕು, ಸಾಮಾನ ಹುಡ್ಕೊಂಡು ಬರಬೇಕು, ತಾವೇ ಹೋಗಿ ತೊಗೊಂಬಂದು ಕೊಟ್ಬಿಟ್ರೆ ಆ ಮಗು ಹೇಗೆ ಅದು ಮುಂದಕ್ಕೆ ಹೋಗೋದು, ಕಲಿಯೋದು ಹೇಗೆ? ಅದು ಎಲ್ಲ ಪ್ರತಿಯೊಂದು ಕಲಿಕೆ. ಒಂದು ಲೋಟ ಕೊಟ್ಟರೆ ಅದನ್ನು ಕುಟ್ಟೋದು ಕೂಡ ಕಲಿಕೆ, ಮಕ್ಕಳು ಅದರಿಂದನೂ ಕಲಿತಾರೆ. ಸೊ ಅದರಿಂದ ಆಟ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿದೆ. ಓಡಿ ಆಡಿ ಕುಣಿಯೋದೆಲ್ಲ ಆಟ, ಪ್ರತಿಯೊಂದನ್ನು ಮುಟ್ಟಿ ಕಲಿಯೋದು, ಮಣ್ಣಲ್ಲಿ ಆಡೋದು ಆಟ ಮಕ್ಕಳಿಗೆ, ನೀರಲ್ಲಿ ಆಡೋದು ಆಟ ಮಕ್ಕಳಿಗೆ. ಸೊ ಈ ತರಹ ಆಟಗಳನ್ನ ಕ್ರಷಲ್ಲಿ ಸೆಟಪ್ ಮಾಡ್ಕೊಂಡಿರ್ತಾರೆ. ಈ ಥರ ಆಟ ಇವತ್ತಿನ ದಿವಸ ಇದನ್ನು ಮಾಡ್ತೀವಿ ಹಾಗೆ ಅಂತ. ಅದರಿಂದ ನಮಗೆ ಗೊತ್ತಿಲ್ಲದೆ ಹೋದರೆ, ತಾಯಂದ್ರಿಗೆ ಗೊತ್ತಿಲ್ಲದೆ ಹೋದರೆ, ಅಥವಾ ತಾಯಂದ್ರಿಗೆ ಸಮಯ ಇಲ್ಲದೆ ಕ್ರಷಲ್ಲೇ ಬಿಡಬೇಕು ಅನ್ನೋವಂಥ ಒಂದು ಅವಶ್ಯಕತೆ ಇದ್ದರೆ ಅಲ್ಲಿ ಕರ್ಕೊಂಡೋಗಿ ಖಂಡಿತವಾಗ್ಲೂ ಬಿಟ್ಟು ಈ ಥರ ಆಟಗಳಿಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಅವರ ಬೆಳವಣಿಗೆ ಆಯಾ ಹಂತಕ್ಕೆ ಶಾರೀರಿಕವಾಗಿ ಏನು ಬೆಳವಣಿಗೆ ಆಗಬೇಕು ಅದು ಆಗ್ತಿರುತ್ತೆ. ಆಟ ಚೆನ್ನಾಗಿ ಆಡಿಕೊಂಡು ಖುಷಿ ಇದ್ದರೆ ಮಾನಸಿಕ ಬೆಳವಣಿಗೆ ತುಂಬ ಚೆನ್ನಾಗಿ ಜೊತೆಯಾಗಿ ಹೋಗುತ್ತೆ. ಇದು 1-2 ಬೆಳವಣಿಗೆಯ ವಿಷಯ. ಇದು ಮಂಜುಳಾ, ಇದನ್ನು ನೀವು ತುಂಬ ಖಂಡಿತವಾಗ್ಲೂ ಎಲ್ರಿಗೂ ತಿಳಿಸ್ಬೇಕು. ಮೇಡಮ್, ತುಂಬ ಚೆನ್ನಾಗಿ ಅರ್ಥ ಆಯಿತು ನನಗೆ. ಮಕ್ಕಳಲ್ಲಿ ಕ್ರಷಲ್ಲಿ ಬಿಡ್ತಾರೋ ಅಥವಾ ಮನೆಯಲ್ಲಿ ಯಾರು ನೋಡ್ಕೊಳ್ತಾರೋ ಅವರು ಮಗುವಿನ ಒಂದು ಕಲಿಕೆ, ಎಲ್ಲದರಿಂದನೂ ಮಗು ಕಲಿತಿರುತ್ತೆ. ಕಲಿಕೆಗೆ ಅವಕಾಶವನ್ನು ಕೊಡುವಂತಹ ಒಂದು ವಾತಾವರಣ ಇರಬೇಕು. ಮತ್ತು ಮಗು ಜೊತೆ ಎಲ್ಲವನ್ನು ಆಟದ ಮೂಲಕ ಕಲಿಯೋದ್ರಿಂದ ಸುಮ್ಮನೆ ಜೊತೆಯಲ್ಲಿ ಇರೋದಕ್ಕಿಂತ ಮಗುಗೆ ಆಕ್ಟಿವಿಟೀಸ್ನ ಪಂಚೇಂದ್ರಿಯ ಮೂಲಕ ಕಲಿತಾ ಇರುತ್ತಲ್ವ, ಅದಕ್ಕೆ ಅವಕಾಶವನ್ನು ಕೊಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ತಾಯಿಯಾಗಿರಲಿ, ಮನೆಯಲ್ಲಿ ಬೇರೆ ಯಾರೇ ನೋಡ್ಕೊಳ್ಳೋರಾಗಲಿ, ಕ್ರಷಲ್ಲಿ ಬಿಡಲಿ, ಎಲ್ಲ ಮಗು ಎಲ್ಲದರಿಂದನೂ ಕಲಿಯುವಂಥ ಒಂದು ಅವಕಾಶ ಅವಕ್ಕೆ ಸಿಗಬೇಕು ಅಂತ ಹೇಳ್ತಿದ್ದೀರಾ. ಮುಂದಿನ ಹಂತದ ಒಂದು ಬೆಳವಣಿಗೆಗೆ ಬೇರೆ ಯಾವೆಲ್ಲ ಒಂದು ವಲಯಗಳಲ್ಲಿ ಬೆಳವಣಿಗೆ ಆಗುತ್ತೆ ಮೇಡಮ್? ಇದು ಬಂದು ಬರೀ 2 ವಲಯಗಳದ್ದು ಅಂತ ಅಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದೆರಡನ್ನು ಮತ್ತೆ ಹೇಳ್ತಾ ಇದ್ದೀನಿ. ಬಟ್ ಇದರ ಜೊತೆಗೆ ಇನ್ನೂ ತುಂಬ ಮುಖ್ಯವಾದ ಒಂದು ಬೆಳವಣಿಗೆ ಮಗು ಹುಟ್ಟಿನಿಂದನೇ ಶುರು. ಇನ್ಫ್ಯಾಕ್ಟ್ ಕನ್ಸೆಪ್ಷನ್ನಲ್ಲೇ ಶುರು ಆಗುವಂಥ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಸಾಮಾಜಿಕ ಬೆಳವಣಿಗೆ, ಸಂಬಂಧಗಳ ಬೆಳವಣಿಗೆ. ಆ ಸಂಬಂಧಗಳನ್ನ ಬೆಳವಣಿಗೆ ಮಾಡೋದಕ್ಕೆ ನೀವು ಯಾರೂ ಮನೆಯಲ್ಲಿ ಇಲ್ಲದೆ ಹೋದರೆ ಬರೀ ಆಟ ಇಲ್ಲ, ಬೇರೆ ಇನ್ನೊಬ್ಬರ ಜೊತೆನಲ್ಲಿ ಮಾತಾಡೋಕ್ಕೆ ಯಾರೂ ಇಲ್ಲ, ಮುದ್ದು ಮಾಡೋಕ್ಕೆ ಯಾರೂ ಇಲ್ಲ. ಯಾಕೆಂದರೆ ಇದು ಮುದ್ದು ಮಾಡೋ ವಿಷಯ ಈ ವಯಸ್ಸು, ಅದಕ್ಕೂ ಯಾರೂ ಇಲ್ಲ ಹಂಗೆ ಅಂತ ಹೇಳಿದ್ರೆ ನೀವು ಕ್ರಷಲ್ಲಿ ಬಿಟ್ಟರೆ ಅಟ್ಲೀಸ್ಟ್ ಅಲ್ಲಿ ಎಲ್ಲರ ಜೊತೆನಲ್ಲೂ ಮಾತಾಡ್ಕೊಂಡಿರೋವಂಥ ಒಂದು ವಾತಾವರಣ ಇರುತ್ತೆ, ಸಂಬಂಧಗಳನ್ನ ಬೆಳವಣಿಗೆ ಮಾಡ್ಕೊಳ್ಳೋಂಥ ಒಂದು ವಾತಾವರಣ ಇರುತ್ತೆ. ಮನೆಯಲ್ಲಿ ನೀವಿದ್ರೂ ನಿಮಗೆ ಟೈಮ್ ಇಲ್ಲ ಅಂದ್ರೂ ನೀವು ಖಂಡಿತ ಇದಕ್ಕೆ ತುಂಬ ಒತ್ತಡ ಕೊಡಲೇಬೇಕು. ನೀವು ಖಂಡಿತವಾಗ್ಲೂ ಸಾಮಾಜಿಕ ಬೆಳವಣಿಗೆಗೆ ಮಗು ಬೆಳ್ಕೊಂಡು ಹೋಗೋದಕ್ಕೆ ಆಯಾಯ ಹಂತದಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾರ್ಯಾರ ಜೊತೆಯಲ್ಲಿ ಸಂಬಂಧಗಳನ್ನ ಬೆಳೆಸ್ಕೊಂಡು ಹೋಗಬೇಕು, ಅದಕ್ಕೆ ನೀವು ಖಂಡಿತ ಪ್ರೋತ್ಸಾಹನೂ ಕೊಡಬೇಕು ಮಕ್ಕಳಿಗೆ. ಮನೆಯಲ್ಲಿ ದೊಡ್ಡವರು ಯಾರು ಇದ್ದರೆ ಅವ್ರ ಜೊತೆಯಲ್ಲಿ ಮಕ್ಕಳು ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಇರುವಂಥ ಒಂದು ಅವಕಾಶ ಮಾಡಿಕೊಡ್ಬೇಕು. ಮಕ್ಕಳು ಬೇರೆ ಒಂದು ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ 2 ವರ್ಷ, 2.5 ವರ್ಷ, 3 ವರ್ಷ ಅಂತ ಆಗ್ತಾ ಇದ್ದರೆ ಬೇರೆ ಮಕ್ಕಳ ಜೊತೆಯಲ್ಲಿ ಆಡುವಂಥ ಒಂದು ಸಮಯ ಬರುತ್ತೆ. ಆ ಸಮಯದಲ್ಲಿ ಬೇರೆ ಇನ್ನೂ ಅದೇ ವಯಸ್ಸಿನ ಮಕ್ಕಳ ಜೊತೆಯಲ್ಲಿ ಒಂದು ಸ್ವಲ್ಪ ಆಡೋದಕ್ಕೂ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು. ಈ ಸಾಮಾಜಿಕ ಬೆಳವಣಿಗೆ ಮನೆಯಲ್ಲಿ ಅಷ್ಟು ಅವಕಾಶ ಇಲ್ಲದೆ ಹೋದರೆ ಕ್ರಷ್ನಲ್ಲಿ ಹೋದರೆ ತುಂಬಾ ಒಳ್ಳೆಯ ಒಂದು ವಿಷಯ. ಏಕೆಂದರೆ ಬೇರೆ ಮಕ್ಕಳು ಇರುತ್ತವೆ, ಅಲ್ಲಿ 3-4 ಜನ ಟೀಚರ್ಸ್ ಇರ್ತಾರೆ, ಅವ್ರಗಳ ಜೊತೆನಲ್ಲೂ ಮಾತಾಡ್ತಾ ಇರ್ಬೋದು. ಬಟ್ ಎಲ್ಲದಕ್ಕೂ ತುಂಬ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ಆ ಕ್ರಷ್ನಲ್ಲಿ ಎಲ್ಲನೂ ನಡೀತಿದೆಯಾ ಅಂತ ನೀವು ಗಮನ ಕೊಡಬೇಕು. ಸುಮ್ಮನೆ ಕ್ರಷಲ್ಲಿ ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಇರೋದು ಅಲ್ಲ, ಅಲ್ಲಿ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ. ಅಲ್ಲಿ ಚೆನ್ನಾಗಿ ನೋಡ್ಕೊಳ್ತಿರೋ ಅಂಥವರು ಅವರ ವರ್ತನೆ ಹೇಗಿದೆ, ಅವರ ಬಿಹೇವಿಯರ್ ಹೇಗಿರುತ್ತೆ, ಅವ್ರು ಚೆನ್ನಾಗಿ ಮಾತಾಡ್ತಾರಾ, ಅವ್ರ ಪ್ರೀತಿಯಿಂದ ನೋಡ್ಕೊಳ್ತಾರಾ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆಂದರೆ ಮಕ್ಕಳು ದೊಡ್ಡವ್ರನ್ನ ನೋಡಿ 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 ನೋಡಿನೇ ಎಲ್ಲ ಆ ವಯಸ್ಸಿನಿಂದನೇ ಶುರು ಆಗುತ್ತೆ ಕಲಿಕೆ. ಅವ್ರು ಮಾತಾಡೋ ರೀತಿ ನೋಡುತ್ತವೆ, ಆಮೇಲೆ ಬರುವಂಥ ಪದಗಳು, ಭಾಷೆ ಅನ್ನೋದು ತುಂಬ ಮುಖ್ಯ. ನಾವು ಕೆಟ್ಟ ಭಾಷೆನಲ್ಲಿ ಏನಾದ್ರು ಮಾತಾಡಿದ್ರೆ ಅದನ್ನು ಗ್ರಹಿಸ್ಕೊಳುತ್ತವೆ. ಸೊ ಅದರಿಂದ ತುಂಬ ಇಂಪಾರ್ಟೆಂಟು ಯಾವ ಥರ ಅಲ್ಲಿ ಇರುವಂಥ ಸ್ಟಾಫ್ ಯಾವ ಥರ ಇದ್ದಾರೆ ಅಂತ ನೀವು ಅಲ್ಲಿ ಅದಕ್ಕೂ ಗಮನ ಕೊಡಬೇಕಾಗತ್ತೆ. ಮನೆಯಲ್ಲಿ ನೋಡ್ಕೊಳ್ತಿದ್ರು ಅದೇ ಸಿಚುಯೇಷನು, ಅಲ್ಲೂ ನಾವು ಆ್ಯಸ್ ಪೇರೆಂಟ್ಸ್ ಆಲ್ಸೋ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಯಾವ ಥರ ಮಾತಾಡ್ತೀವಿ, ನಾವು ಯಾವ ಥರ ಭಾಷೆ ಉಪಯೋಗಿಸ್ತಿದ್ದೀವಿ ಮಗು ಜೊತೆಯಲ್ಲಿ ಮಾತಾಡುವಾಗ. ಇನ್ನೊಬ್ಬರ ಹತ್ರ ಕಿರ್ಚಾಡ್ಕೊಂಡು ಮಾತಾಡ್ತಾ ಇದ್ರೆ ಅದು ಮಗು ನೋಡಿ ನೋಡಿ ಅದನ್ನು ಕಲಿಯೋಕ್ಕೆ ಶುರು ಮಾಡುತ್ತೆ. ಸೊ ಇದೆಲ್ಲ
ತುಂಬ ಇಂಪಾರ್ಟೆಂಟ್ ಆದ ವಿಷಯ. ಸಾಮಾಜಿಕ ಬೆಳವಣಿಗೆನೂ ಭಾಷೆಯ ಬೆಳವಣಿಗೆನೂ ಕಮ್ಯುನಿಕೇಷನ್ ಬೆಳಗ್ಗೆನೂ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಆಗಿದೆ. ಸೊ ಒಂದಕ್ಕೊಂದಕ್ಕೆ ಸೇರಿಕೊಂಡಿದೆ ಅದು. ಸೊ ಭಾಷೆನೂ ಕಲಿಯುತ್ತೆ. ಸಾಮಾಜಿಕವಾಗಿ ಬೆಳವಣಿಗೆ ಅಂದರೆ ಏನರ್ಥ? ಸುಮ್ಮನೆ ಒಂದೇ ಒಂದು ಕೂತ್ಕೊಂಡಿರೋದು ಅರ್ಥ ಅಲ್ವಲ್ಲ. ಅಲ್ಲಿ ಇನ್ನೊಂದು ಮನುಷ್ಯರ ಜೊತೆಯಲ್ಲಿ ಮಾತಾಡೋದು, ಆಟ ಆಡೋದು ಅದೆಲ್ಲ ಮಾಡ್ತಾ ಇರೋದ್ರಿಂದ ಅಲ್ಲಿ ಭಾಷೆಯ ಬೆಳವಣಿಗೆನೂ ಆಗೋಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಯಲ್ಲಿ ಸಂಬಂಧಗಳ ಬೆಳವಣಿಗೆನೂ ಶುರು ಆಗುತ್ತೆ. ಮುಖ್ಯ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಪಾಸಿಟಿವ್ ಆಗಿರಬೇಕು. ಆ ಒಂದು ಇಂಟರಾಕ್ಷನ್ ಒಬ್ರಿಗೊಬ್ರಿಗೆ ಮಗುವಿನ ಜೊತೆಯಲ್ಲಿ ಮಾತಾಡುವಾಗ ಪಾಸಿಟಿವ್ ಫೀಲಿಂಗ್ ಬರಬೇಕು. ಹೋಲಿಸ್ಟಿಕ್ ಆಗಿ ಬೆಳವಣಿಗೆ ಆಗಬೇಕು ಅಂದರೆ, ಸರ್ವತೋಮುಖವಾಗಿ ಬೆಳವಣಿಗೆ ಆಗಬೇಕು ಅಂದರೆ ದೊಡ್ಡವರು ಯಾರಿದ್ದಾರೋ ನೋಡ್ಕೊಳ್ಳೋರು, ಕ್ರಷಲ್ಲಾಗಲಿ ಮನೆಯಲ್ಲಾಗಲಿ ತಾಯಿ ತಂದೆಯರಾಗಲಿ ಯಾರಾದ್ರೂ ಸರಿ. ತಾಯಿ ತಂದೆ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ತಾಯಿ ತಂದೆಯರು ಎಲ್ಲನೂ ಸರಿಯಾಗಿ ಮಾಡ್ತಿದ್ದಾರೆ ಅಂತ ಅರ್ಥ ಅಲ್ವಲ್ಲ. ಅಲ್ಲಿನೂ ತಂದೆ ತಾಯಿರಿಗೂ ಎಷ್ಟೋ ವಿಷಯಗಳು ಗೊತ್ತಿಲ್ಲದೆ ಅವರ ಒತ್ತಡದಲ್ಲಿ ಅವರು ಒಂದಷ್ಟು ನಕಾರಾತ್ಮಕವಾದ ಒಂದು ಮಾಡ್ತಾ ಇರ್ಬೋದು ಬಿಹೇವಿಯರ್. ಅವ್ರ ಬಿಹೇವಿಯರ್ ಇದ್ರೂ ಸರಿ ಅಥವಾ ಏನಿದ್ರೂ ಸರಿ. ಸೊ ಅದನ್ನು ಮಾಡಬೇಕು. ಸೊ ಯಾವುದಿದ್ರೂ ಯಾವ ಬೆಳವಣಿಗೆನ ಆದ್ರೂ ಶಾರೀರಿಕ ಬೆಳವಣಿಗೆ ಆಗಲಿ, ಮಾನಸಿಕ ಬೆಳವಣಿಗೆ ಆಗಲಿ, ಸಾಮಾಜಿಕ ಬೆಳವಣಿಗೆ ಆಗಲಿ, ಭಾಷೆಯ ಬೆಳವಣಿಗೆ, ಸಂವಹನ ಮಾಡೋದು. ಭಾಷೆ ಯಾತಕ್ಕೆ ಬೇಕು? ನಾವು ಒಬ್ಬರೊಬ್ಬರ ಹತ್ರ ಮಾತಾಡೋದಕ್ಕೆ ತಾನೇ ಭಾಷೆ ಬೇಕು. ಸೊ ಆ ಭಾಷೆಯ ಬೆಳವಣಿಗೆ ಆಗಲಿ. ಸೊ ಎಲ್ಲವೂ ಒಂದಕ್ಕೊಂದಕ್ಕೆ ಜೋಡಿಸಿದೆ. ಸೊ ಬ್ರೈನಲ್ಲಿ ಡೆವಲಪ್ಮೆಂಟ್ ಅಂತ ನಾವು ಹೇಳ್ತೀವಲ್ಲ, ನರಮಂಡಲದ ಜೋಡಣೆ ಆಗ್ತಾ ಇರುತ್ತೆ. ಹುಟ್ಟಿನಿಂದ ಶುರುವಾಗಿ ಎಲ್ಲನೂ ಜೋಡಣೆ ಆಗ್ತಾ ಇರಬೇಕಾದ್ರೆ 3 ವರ್ಷದ ಅಷ್ಟೊತ್ತಿಗೆ ಆಲ್ಮೋಸ್ಟ್ 75% to 80% ನರಮಂಡಲದ ಜೋಡಣೆ ಆಗುತ್ತೆ. ಆ ಜೋಡಣೆ ಯಾವ ಥರ ಆಗಬೇಕು? ಸಕಾರಾತ್ಮಕವಾದ ಜೋಡಣೆ ಆಗಿರಬೇಕಲ್ಲಿ. ಆವಾಗ ಮುಂದಕ್ಕೆ ಅದಕ್ಕೆ ಏನೊಂದು ಕಲಿಕೆಗೂ ಎಲ್ಲದಕ್ಕೂ ಅದು ತುಂಬ ಪ್ರೋತ್ಸಾಹ ಕೊಟ್ಕೊಂಡು ಸಹಾಯ ಮಾಡೋವಂಥ ವಿಷಯ. ಸೊ ಆ ಜೋಡಣೆ ಆಗಬೇಕು ಅಂದರೆ ಇದೆಲ್ಲ ಕರೆಕ್ಟಾಗಿ ಚೆನ್ನಾಗಿ ನಡೀತಾ ಇರಬೇಕು. ಕಲಿಕೆಯ ಒಂದು ಡೆವಲಪ್ಮೆಂಟು ಹುಟ್ಟಿನಿಂದ ಶುರುವಾಗಿರುತ್ತೆ. ಈ ಒಂದು 4 ಚೆನ್ನಾಗಿ ನಡೀತಾ ಇದ್ದರೆ ಕಲಿಕೆನೂ ಚೆನ್ನಾಗಿ ನಡೆಯೋಕ್ಕೆ ಶುರುವಾಗುತ್ತೆ. ಈ ಕಲಿಕೆಗೆ ಬೇಕಾಗಿರೋದು ಏನಪ್ಪ ಅಂದರೆ ಆಟದ ವಾತಾವರಣ ಇಲ್ಲದೆ ಹೋದರೆ ಈ ಕ್ರಷಲ್ಲೂ ಕೂಡ 1-2 ಗಂಟೆಗೆ ಮಗು, ಚಿಕ್ಕ ಮಕ್ಕಳು ಸುಮ್ಮನೆ ಆಟ ಆಡ್ಕೊಂಡು ಕೂತಿರೋಕ್ಕಾಗಲ್ಲ. ಯಾವಾಗ ನೋಡೋನು ಯಾವಾಗ ಅವರು ಆ್ಯಕ್ಟಿವ್ ಆಗಿರ್ತಾರೋ ಆ ಟೈಮ್ನಲ್ಲಿ ಆಟಕ್ಕೆ ಅವಕಾಶ ಕೊಡಬೇಕು. ಏನೋ ಒಂದು ಸಾಮಾನು ಕೊಟ್ಟು ಆಟ ಆಡ್ಬೋದು, ಇಲ್ಲ ಮನೆಯಲ್ಲಿರೋ ಲೋಟ ತಟ್ಟೆಗಳೇ ಕೂಡ ಆಟಕ್ಕೆ ಹೆಲ್ಪ್ ಆಗುತ್ತೆ. ನೀವೇನು ದೊಡ್ಡದಾಗಿ 1000 ರೂಪಾಯಿ ಕೊಟ್ಟು ಆಟದ ಸಾಮಾನು ತರಬೇಕು ಅಂತ ಏನಿಲ್ಲ. ಹೊರಗಡೆ ಕರ್ಕೊಂಡು ಹೋಗಿ ಒಂದಷ್ಟು ಅದು ಇದು ತೋರಿಸ್ಕೊಂಡು ನೋಡಿಸಿ ಎಲ್ಲ ಮಾಡಿ ಹೇಳಿಕೊಟ್ರು ಕಲಿಕೆ ಆಗುತ್ತೆ. ಮಣ್ಣಲ್ಲಿ ಇದರಲ್ಲಿ ಕೊಂಚ ಬಿಟ್ಟು ಆಟ ಆಡೋದಕ್ಕೆ ಕೊಟ್ಟರೆ, ಸ್ಟ್ಯಾಂಡ್ ಆಟ ತುಂಬ ಮುಖ್ಯ. ಅದರಲ್ಲಿ ಬೇಕಾದಷ್ಟು ವಿಷಯಗಳು ಮಕ್ಕಳು ಕಲ್ತ್ಕೊಳ್ಳತ್ವೆ. ನೀರಲ್ಲಿ ಆಟ ಆಡೋದು, ಒಂದು ಲೋಟದಿಂದ ಇನ್ನೊಂದು ಲೋಟಕ್ಕೆ ನೀರು ಹಾಕೋದು, ಬ್ಯಾಲೆನ್ಸ್ ಹಿಡ್ಕೊಂಡು ಆ ಲೋಟನ ತೊಗೊಂಡು ಹೋಗೋದು. ಒಂದು ಸ್ವಲ್ಪ 3 ವರ್ಷದ ಮಕ್ಕಳು ಓಡಾಡೋದಕ್ಕೆ ಶುರು ಆಗಿರುತ್ತೆ, ನಡೆಯೋಕ್ಕೆ ಗೊತ್ತು, ಎಲ್ಲ ಗೊತ್ತು, ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಆಟ ಆಡ್ಬೋದು. ಮಕ್ಕಳ ಜೊತೆನಲ್ಲೂ ಆಟ, ಏನಾದರೂ ಒಂದು ಆಟ. ಸೊ ಈ ಥರ ಸಾಮಾನು ಕೊಟ್ಟು ಆಡೋದು ಒಂದು ವಿಷಯ, ಮನೆಯಲ್ಲಿರೋ ಅದು ಇದು ಸಾಮಾನುಗಳನ್ನ ಕೊಟ್ಟು ಆಡೋದು ಇನ್ನೊಂದು ವಿಷಯ. ಕೊಡೋದೇ ಬೇಕಿಲ್ಲ, ತಾನಾಗೆ ಆಟ ಆಡ್ಕೊಳತ್ವೆ ಮಕ್ಕಳು ಸಿಕ್ಕಿದ್ರೆ. ಸೊ ನೀವು ಮನೆಯಲ್ಲಿ ತರಕಾರಿ ಹಚ್ಚೋವಾಗ ಇಲ್ಲ ಇನ್ನೇನಾದರೂ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಹೇಳ್ಕೊಟ್ಟು ಎಲ್ಲನೂ ಇದೇನು ಕಲರು, ಬದನೆಕಾಯಿ ಕಲರು, ಅದು ಬದನೆಕಾಯಿ ಇದ್ರ ಹೆಸರು. ಸೊ ಅದೂ ಕಲಿಕೆ. ಮನೆಯಲ್ಲಿ ನೀವು ದಿನನಿತ್ಯದಲ್ಲಿ ನೀವು ಏನು ಮಾಡ್ತಿರ್ತೀರೋ ಅದಕ್ಕೂ ಕಲಿಕೆ ಇರುತ್ತೆ. ಸೊ ಎಲ್ಲನೂ ಕಲಿಕೆ. ಬಟ್ ಎಲ್ಲಿ ಬಿಟ್ಟರು, ಕ್ರಷಲ್ಲಿ ಬಿಟ್ಟರು ಸರಿ, ನೀವು ಮನೆಯಲ್ಲಿದ್ರೂ ಸರಿ, ಮಕ್ಕಳಿಗೆ ಬೇಕಾಗಿರೋದು 3 ವರ್ಷದವರೆಗೂ ಅಂತೂ ತುಂಬ ಮುಖ್ಯವಾದ ವಿಷಯ ಲರ್ನಿಂಗ್ ಥ್ರೂ ಪ್ಲೇ, ಆಟದ ಮೂಲಕನೇ ಕಲಿಯೋದು. ಸೊ ಅದರಿಂದ ಬಿಡೋದಾದರೆ, ಕ್ರಷಲ್ಲಿ ಬಿಡೋದಾದರೆ ಒಳ್ಳೆಯ ಕ್ರಷ್ ನೋಡಿ ಬಿಡಿ, ಅದರದ್ದೇನೂ ತೊಂದರೆ ಇಲ್ಲ. ನಿಮಗೆ ಒಳ್ಳೆ ನಂಬಿಕೆಯಾದಂತಹ ಯಾರಾದರೂ ಸಿಕ್ಕಿದ್ರೆ, ಇದನ್ನೆಲ್ಲ ಮಾಡೋವಂಥ ಒಂದು ಮನೋಭಾವನೆ ಇರೋವಂಥ ಅವ್ರು ಯಾರು ನೋಡ್ಕೊಳ್ಳೋಕೆ ಸಿಕ್ಕಿದ್ರೆ ಮನೆಯಲ್ಲೂ ಯಾರನ್ನಾರು ನೋಡೋಕೆ ಇಟ್ಕೊಂಡು ಆಗಿರಲಿ ಅಥವಾ ನೀವಿರಲಿ, ನಿಮ್ಮಲ್ಲೂ ಕೂಡ ಎಷ್ಟೊಂದು ಪೇರೆಂಟಿಂಗ್ ಅಲ್ಲಿ ಒಂದು ನಕಾರಾತ್ಮಕತೆ ಇರುತ್ತೆ. ಅದನ್ನ ಸರಿಯಾದ ರೀತಿನಲ್ಲಿ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಸರಿಪಡಿಸ್ಕೊಳ್ಬೇಕು ಅಂತ ಅನ್ನೋದನ್ನ ತುಂಬಾ ಚೆನ್ನಾಗಿ ವಿಚಾರ ತಿಳಿಸ್ಕೊಟ್ಟಿದ್ದೀರಾ.